ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಯಡಿಯೂರಪ್ಪನವರ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತಿಗೆ 1 ವರ್ಷ ಪೂರೈಸಿ 2ನೇ ವರ್ಷಕ್ಕೆ ದಾಪುಗಾಲಾಗ್ತಾ ಇದೆ. ಈ ಸಂದರ್ಭದೊಳಗೆ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಸಾಧನೆಗಳೇನು, ಸರ್ಕಾರ ಜನಸಾಮಾನ್ಯರಿಗೆ ಅನುಕೂಲವಾಗುವಂಥ ಯೋಜನೆಗಳನ್ನು ಜಾರಿಗೊಳಿಸಿದೆಯಾ ಅಥವಾ ಆ ಜಾರಿಗೊಳಿಸಲಾದ ಯೋಜನೆಗಳು ಫಲಾನುಭವಿಗಳಿಗೆ ತಲುಪಿದೆಯಾ ಅನ್ನುವಂಥದ್ದು ಸಾಕಷ್ಟು ಚರ್ಚೆ ಆಗ್ತಿದೆ. ಒಟ್ಟಾರೆ ಈ 1 ವರ್ಷದ ಅವಧಿಯಲ್ಲಿ ಯಡಿಯೂರಪ್ಪನವರು ಕೈಗೊಂಡಿರ್ತಕ್ಕಂತಹ ಕ್ರಮಗಳೇನು, ಜನರಿಗೆ ಅದರಿಂದ ಸಮಾಧಾನ ತಂದಿದೆಯಾ ಅನ್ನುವಂತಹ ಪ್ರಶ್ನೆ ನಮ್ಮದು. ಆ ಪ್ರಶ್ನೆಗೆ ಉತ್ತರಗಳು ಅಥವಾ ಒಂದಷ್ಟು ಮಾತುಕತೆಯನ್ನು ಆಡೋದಕ್ಕೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಗರ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂತಹ ಅನಿಲ್ ಚಳಗೇರಿ ಅವರು ನಮ್ಮ ಜೊತೆಲಿದ್ದಾರೆ. ಅನಿಲ್ ಚಳಗೇರಿ ಅವರಿಗೆ ತುಂಬ ಹೃದಯದ ಸ್ವಾಗತ. ಸರ್, ಮೊದಲನೇದಾಗಿ ನಿಮಗೂ ಶುಭಾಶಯಗಳು. ಯಾಕೆಂದರೆ ನಗರ ಮಂಡಲದ ಅಧ್ಯಕ್ಷರಾಗಿ ಸಾಕಷ್ಟು ಕಾರ್ಯವನ್ನು ನಿರ್ವಹಿಸ್ತಿದ್ದೀರಿ. ಅದರ ಜೊತೆಗೆ ನಿಮ್ಮದೇ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸರ್ಕಾರ 1 ವರ್ಷ ಆಗಿದೆ. ಇವತ್ತಿಗೆ ಯಡಿಯೂರಪ್ಪನವರ ನೇತೃತ್ವದೊಳಗೆ 1 ವರ್ಷ ಆಗಿರ್ತಕ್ಕಂಥದ್ದು. ನಿಜಕ್ಕೂ ಜನಸಾಮಾನ್ಯರಿಗೆ ಯಡಿಯೂರಪ್ಪನವರ ಸರ್ಕಾರದಿಂದ ಏನಾದರೂ ಅನುಕೂಲ ಆಗಿದೆಯಾ? ಆಗಿದ್ದರೆ ಏನಾಗಿದೆ ಅಂತ ನಿಮ್ಮ ಭಾವನೆ? ನೋಡಿ, ಕಳೆದ 1 ವರ್ಷ ಬಹುಶಃ ಸರ್ಕಾರ ಒಂದು ನಾರ್ಮಲ್ ಸರ್ಕಾರ ಮತ್ತು ನಾರ್ಮಲ್ ಅಧಿಕಾರ ಇರುವಂತಹ ರೀತಿಗೆ ಚೇಂಜ್ ಆಗಿರುವಂತಹ ಒಂದು ವಾತಾವರಣದಲ್ಲಿ ನಾವಿದ್ದೀವಿ. ಅಂದರೆ ನಾವು ಸರ್ಕಾರನ ನೋಡುವಾಗ ಹೊಸ ಸ್ಕೀಮ್ಗಳನ್ನು ಏನು ತರುತ್ತೆ, ಮುಂದಿನ ಜನರಿಗೆ ನೇರವಾಗಿ ಸರ್ಕಾರ ತಾನು ಏನು ಮಾಡುತ್ತೆ ಅನ್ನೋ ವಿಷಯಗಳನ್ನ ನೋಡ್ತಾ ಇದ್ದೀವಿ. ಆದರೆ ಇಡೀ ದೇಶದ ರಾಜಕೀಯ ಇತಿಹಾಸದಲ್ಲೇ ಕಳೆದ 365 ದಿವಸಗಳು ಈ ಸರ್ಕಾರಕ್ಕೆ ಎಷ್ಟು ಸವಾಲುಗಳನ್ನು ತಂದೊಡ್ಡಿದೆ, ಅಷ್ಟು ಸವಾಲುಗಳು ಬೇರೆ ಯಾವ ಸರ್ಕಾರಕ್ಕೂ ಯಾವ ಮುಖ್ಯಮಂತ್ರಿಗೂ ಇರಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಯಡಿಯೂರಪ್ಪನವರು ಸರ್ಕಾರ ಪ್ರಾರಂಭ ಆದಾಗ ಹಿಂದಿನ ಸರ್ಕಾರ ಮತ್ತು ಸರ್ಕಾರದ ಸಮಯದಲ್ಲಿ ಆಗಿರುವಂಥ ಎಲ್ಲ ರೀತಿಯ ಲೂಟಿಗಳಾಗ್ಬೋದು, ಖಜಾನೆ ಖಾಲಿ ಆಗಿದ್ದ ವಿಷಯದಲ್ಲಾಗ್ಬೋದು, ಬರ ಪರಿಸ್ಥಿತಿ ಎದುರಿಸ್ತಾ ಇತ್ತು ಕರ್ನಾಟಕ. ಬರ ಪರಿಸ್ಥಿತಿಗೆ ಒಂದು ಸ್ಕೀಮ್ ಮಾಡಬೇಕು, ಈ ಥರ ಇರಬೇಕು, ಸರ್ಕಾರ ಹೀಗಿರಬೇಕು, ಜನರಿಗೆ ಈ ರೀತಿಯ ಫೆಸಿಲಿಟಿಗಳನ್ನು ಕೊಡಬೇಕು ಅಂತ ರೂಪರೇಷೆಗಳನ್ನು ಮಾಡುವಾಗ ಕೇವಲ ಒಬ್ಬರೇ ಆ ಒಂದು ಇನಿಷಿಯೇಟಿವನ್ನು ಯಡಿಯೂರಪ್ಪನವರು ತಗೊಂಡಿದ್ದ ತಕ್ಷಣ ಮಳೆಗಾಲ ಪ್ರಾರಂಭ ಆಯಿತು. ಅದು ಎಂಥ ಭೀಕರ ಅಂದರೆ ಕಳೆದ 118 ವರ್ಷಗಳಲ್ಲಿ ಕರ್ನಾಟಕ ನೋಡದೇ ಇರುವಂತಹ ಮಳೆಯನ್ನು ಕರ್ನಾಟಕ ಆ ವರ್ಷ ನೋಡಿತು. 2019ರಲ್ಲಿ 119 ತಾಲೂಕುಗಳು, 25 ಜಿಲ್ಲೆಗಳು ತತ್ತರಿಸಿ ಹೋಗ್ಬಿಟ್ಟು ಇಡೀ ದೇಶ ಕರ್ನಾಟಕದ ಕಡೆ ನೋಡ್ತಾ ಇತ್ತು. 12 ರಾಜ್ಯಗಳು ಇದೇ ರೀತಿ ಮಳೆಯಲ್ಲಿ ಮುಳುಗೋಗಿದ್ವು. ಆದರೂ ಕೇಂದ್ರ ಸರ್ಕಾರ ಅದರ ಗಮನವನ್ನು ಸೆಳೆದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ 1861 ಕೋಟಿ, ರಾಜ್ಯ ಸರ್ಕಾರದಿಂದ 3800 ಕೋಟಿ, ಒಟ್ಟು 6200 ಕೋಟಿಯ ಪರಿಹಾರ ನಿಧಿಯನ್ನು ತಂದು ಡೈರೆಕ್ಟ್ ಸ್ಕೀಮಲ್ಲಿ ಬೇರೆ ಎಲ್ಲ ಪರಿಹಾರಕ್ಕೆ ವಿಶಿಷ್ಟವಾದದ್ದು ಏನು ನರೇಂದ್ರ ಮೋದಿಯವರು ಏನು ಮಾಡಿದರು, ನರೇಂದ್ರ ಮೋದಿಯವರು ಹಾಕಿರುವ ಆ ದಾರಿಯಲ್ಲಿ ಯಡಿಯೂರಪ್ಪನವ್ರು ಏನು ಮಾಡಿದರು ಅಂದರೆ ಡೈರೆಕ್ಟಾಗಿ ಬ್ಯಾಂಕ್ ಖಾತೆಗೆ ಹಣವನ್ನು ಮುಟ್ಟಿಸುವಂತೆ ಮಾಡಿದ್ದ ಏಕೈಕ ಸರ್ಕಾರ ಅಂದರೆ ಅದು ಯಡಿಯೂರಪ್ಪನವರ ಸರ್ಕಾರ ಅನ್ಬೋದು. ಅವರ ಈ ವಯಸ್ಸಿನಲ್ಲಿ ಸುಮಾರು ಜನ ಹೇಳ್ತಾ ಇದ್ರು ಅವ್ರ ವಯಸ್ಸಾಗಿದೆ, ಇನ್ನು ಕಷ್ಟ ಆಗುತ್ತೆ, ಮರುವು ಎದ್ದು ನಿಲ್ಲಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ ಅಂತ ಎಲ್ಲರೂ ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋ ರೀತಿಯಲ್ಲಿ ಹಗಲು ರಾತ್ರಿ ಎನ್ನದೆ ಇವತ್ತಿಗೂ ನಾವು ಅನೇಕ ಮಂತ್ರಿಗಳ ಜೊತೆಗೆ ಮಾತನಾಡುವಾಗ ನಮ್ಗೆ ಹೇಳ್ತಾರೆ, ಅವರು ಯಾವುದೇ ರೆಸ್ಟನ್ನು ತಗೊಳ್ಳೋದಿಲ್ಲ. ಅವರು ಆ ಕಡೆ ಈ ಕಡೆ ಬ್ರೇಕ್ಗಳನ್ನು ತಗೊಂಡು ಹೊರಗಡೆ ಹೋಗುವಂಥ ಪದ್ಧತಿ ಇಲ್ಲ. ಅದು ಗಂಭೀರವಾಗಿದ್ದ ವಿಷಯ ಇದ್ದರೆ, ಅದು ಯಾರಾದರೂ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡೋರಿದ್ದರೆ ಯಡಿಯೂರಪ್ಪನವರು ರಾತ್ರಿ 12 ಗಂಟೆ ಆದರೂ ನಾನ್ ಸ್ಟಾಪ್ ಆಗಿ ಕೆಲಸ ಮಾಡುವಂತಹ ಮುಖ್ಯಮಂತ್ರಿಗಳು. ಹೀಗಾಗಿ ಕರ್ನಾಟಕ ಇವತ್ತು ಯಾರಿಗಾದರೂ ಅದು ಒಂದು ಬರ ಆಗಿರ್ಬೋದು ಅಥವಾ ಅತಿವೃಷ್ಟಿ ಆಗಿರ್ಬೋದು, ಅದಾದ ನಂತರ ರಾಜ್ಯಕ್ಕೆ ಮತ್ತೊಂದು ಸಾರಿ ಏನೋ ಚೇತರಿಸ್ಕೊಂಡ್ವಿ, ಜನವರಿ ಫೆಬ್ರವರಿಯಲ್ಲಿ ಒಂದಿಷ್ಟು ಸೆಂಟ್ರಲಿಂದ ನಮಗೆ ಬೇರೆ ಬೇರೆ ಹಣಗಳು ಬಂತು, GST ದುಡ್ಡು ಬರ್ತಾ ಇದೆ ಅಂತೇಳಿ ಎಲ್ಲರೂ ಆ ಕಡೆ ನೋಡುವಾಗ ಇಡೀ ಪ್ರಪಂಚದ ಜೊತೆಗೆ ಈ ನಮ್ಮ ಕೊರೋನಾದ ಲಾಕ್ಡೌನನ್ನು ಮಾಡಬೇಕು, ಅದು ಇಡೀ ದೇಶದಲ್ಲಿ ಮೊದಲು ಶಾಲಾ ಕಾಲೇಜುಗಳನ್ನು ಮುಚ್ಚಿದಂತಹ ಈ ಕೊರೋನಾಗೆ ಮಕ್ಕಳ ಆರೋಗ್ಯ ಚೆನ್ನಾಗಿರಬೇಕು ಅಂತ ಮುಚ್ಚಿದಂಥ ಸರ್ಕಾರ ಅಂದರೆ ಅದು ಕರ್ನಾಟಕ ಸರ್ಕಾರ. ಹೀಗಾಗಿ ಅನೇಕ ಕ್ರಮಗಳನ್ನು ತೆಗೆದುಕೊಂಡು ಲಾಕ್ಡೌನ್ ಹೇಗಿರಬೇಕು ಅಂತ ವಿಚಾರ ಮಾಡ್ತು, ಸ್ಯಾನಿಟೈಸರ್ಗಳನ್ನು ಮತ್ತು ಲ್ಯಾಬ್ಗಳನ್ನು ಹೆಚ್ಚು ಮಾಡ್ತು. ಅಂದರೆ ಏನಕ್ಕೆ ಮೊದಲನೇದು ಅಂತ ಹೇಳಿದರೆ, ನಮ್ಮಲ್ಲಿ ಕೇವಲ 4 ಲ್ಯಾಬ್ಗಳಿದ್ವು. ಅವತ್ತು 4 ಲ್ಯಾಬ್ಗಳಿಂದ ಇವತ್ತು 80ಕ್ಕಿಂತ ಹೆಚ್ಚು ಲ್ಯಾಬ್ಗಳು ಇಡೀ ರಾಜ್ಯದಲ್ಲಿ ನಮ್ಮ ಹತ್ರ ಇವತ್ತು ಬಂದಿದೆ. ವಿಶಿಷ್ಟವಾದಂತಹ ಒಂದು ಪರಿಸ್ಥಿತಿ ಇದು. ನಮಗೊಬ್ಬರಿಗೆ ಅಲ್ಲ, ಇಡೀ ಪ್ರಪಂಚ ಈ ರೀತಿ ನೋಡ್ತಾ ಇರುವಾಗ ಅದಾದ ನಂತರ ಏನೋ ಅನ್ಲಾಕಿಂಗ್ ಪ್ರಾಸೆಸ್ ಶುರು ಆಯಿತು. ಕರ್ನಾಟಕದಲ್ಲಿ ನಾವು ಲಕ್ಕಿ ಇದ್ದೀವಪ್ಪ, ಡೆಲ್ಲಿ, ಮಹಾರಾಷ್ಟ್ರ, ಬೇರೆ ಬೇರೆ ರಾಜ್ಯಗಳ ಕಡೆ ನಾವು ಮುಖ ಮಾಡಿ ನೋಡುವಾಗ ನಮ್ಮಲ್ಲೇ ಕೇಸ್ಗಳ ಸಂಖ್ಯೆ ಇವತ್ತು ಹೆಚ್ಚಾಗಿರೋದು. ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು
ಬೆಡ್ಗಳಿರುವಂತಹ 10,100 ಬೆಡ್ಗಳಿರುವಂತಹ ಕೇರ್ ಸೆಂಟರನ್ನು ಇವತ್ತು ಕರ್ನಾಟಕ ಸರ್ಕಾರ ರೆಡಿ ಮಾಡಿ ಸನ್ನಿಗ್ಧವಾಗಿ ಮುಂದೆ ನಿಂತಿದೆ. ಹೆಚ್ಚು ಕಡಿಮೆ ಇನ್ನೊಂದು ಕೆಲವೇ ದಿನಗಳಲ್ಲಿ ನಾವು 1,00,000 ಕೇಸ್ಗಳವರೆಗೆ ಹೋಗ್ತಾ ಇದ್ದರು. ಅಲ್ಲಿ ಇಲ್ಲಿ ಸಣ್ಣ ಸಮಸ್ಯೆಗಳನ್ನು ಹೊರತುಪಡಿಸಿ 99% ಕೇಸ್ಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಇದನ್ನು ಹ್ಯಾಂಡಲ್ ಮಾಡಿದ್ದಾರೆ. 1 ವರ್ಷ ಪೂರೈಸಿದ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಅಭಿನಂದನೆಗಳು. ಶುಭ ಕೋರುವವರು ಶಶಿಕುಮಾರ್, ಪ್ರಧಾನ ಕಾರ್ಯದರ್ಶಿ, ಯಶವಂತಪುರ ನಗರ ಮಂಡಲ, ಬಿಜೆಪಿ. ಸರ್, ಒಂದು ಕಡೆಗೆ ನೋಡಿದಾಗ ಬಹುಶಃ ಯಡಿಯೂರಪ್ಪನವ್ರಿಗೆ ಸವಾಲಾಗಿರ್ಬೋದು. ಪ್ರತಿ ಬಾರಿಯೂ ಯಡಿಯೂರಪ್ಪನವ್ರ ಅಧಿಕಾರಕ್ಕೆ ಬಂದಾಗ ಒಂದು ಕಡೆಗೆ ಬರ ಇಲ್ಲ ಅತಿವೃಷ್ಟಿ ಅನಾವೃಷ್ಟಿ ಬರ್ತಕ್ಕಂಥ ಸಹಜವಾಗಿರ್ತಕ್ಕಂಥದ್ದು, ಅದನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಯಡಿಯೂರಪ್ಪನವ್ರಿಗೆ ಇದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಯಡಿಯೂರಪ್ಪನವ್ರು ತಂದಂಥ ಅನೇಕ ಯೋಜನೆಗಳು ಸಾಮಾನ್ಯರಿಗೆ ಅಥವಾ ಫಲಾನುಭವಿಗಳಿಗೆ ತಲುಪಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ವಿರೋಧ ಪಕ್ಷದವರ ಒಂದು ಆರೋಪ. ಯಾವುದೇ ಕಾರಣಕ್ಕೂ ತಲುಪ್ತಾ ಇಲ್ಲ, ಮಧ್ಯವರ್ತಿಗಳ ಹಾವಳಿ ಜಾಸ್ತಿ ಆಗ್ತಿದೆ ಅನ್ನುವಂಥ ಮಾತುಗಳಿದೆ. ನಿಮ್ಮ ಗಮನಕ್ಕೆ ಬಂದ ಹಾಗೆ ಅದು ಫಲಾನುಭವಿಗಳಿಗೆ ತಲುಪಿದೆಯಾ ಅಥವಾ ಮಾಡಿರ್ತಕ್ಕಂಥ ಯೋಜನೆಗಳು ಅದು ಸಕಾಲವಾಗಿದೆಯಾ ಅಂತಕ್ಕಂಥದ್ದು? ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ನಮಗೆ ಬಂದಿರೋ 2-3 ದೊಡ್ಡ ಚಾಲೆಂಜ್ಗಳು ಅಂದರೆ 3 ಬಾರಿ ನಾವು ಹಣ ಧ್ರುವೀಕರಣದ ಕಡೆ ನಾವು ಗಮನ ಕೊಡಲಿಕ್ಕೆ ಆಗಲಿಲ್ಲ. ನಮಗೆ ಖರ್ಚು ಜಾಸ್ತಿ ಬಂದಿದ್ದು. 365 ದಿವಸಗಳ ಚಾಲೆಂಜ್ ಯಾರಾದರೂ ಎಕ್ಸೆಪ್ಟ್ ಮಾಡಿದರೆ ಅದು ಯಡಿಯೂರಪ್ಪನವರು ಅಂತ ಹೇಳ್ಬೋದು. ಬರ ಪರಿಹಾರಕ್ಕೆ, ಅತಿವೃಷ್ಟಿಗೆ ಮತ್ತು ಕೋವಿಡ್ಗೆ 3 ಬಾರಿ ನಾವು ಫಲಾನುಭವಿಗಳಿಗೆ ದುಡ್ಡನ್ನು ಕೊಡುವಂಥದ್ದು ಒಂದು ಆಯಿತು. ಈ ವಿರೋಧ ಪಕ್ಷಗಳಿದೆಯಲ್ಲ, ಅದು ನಮ್ಮ ಕರ್ನಾಟಕದಲ್ಲಿ ಅದು ಮೋಸ್ಟ್ಲಿ ಇನ್ನೂ 1960, 70 ಅಥವಾ 80 ಸ್ಟೈಲಲ್ಲಿದೆ ಅಂದ್ಕೋತೀನಿ. ಇದು ನರೇಂದ್ರ ಮೋದಿಯವರ ಯುಗದ ಸರ್ಕಾರ ನಡೆಸುವ ರೀತಿ. ಇಲ್ಲಿ ಮಧ್ಯವರ್ತಿಗಳೇ ಇಲ್ಲ. ಸುಮಾರು ಜನ ಕೇಳ್ತಿದ್ರು, ಎಲ್ರಿ ದುಡ್ಡು ಬಂತು, ಬೊಕ್ಕಸಕ್ಕೆ ಎಲ್ರಿ ದುಡ್ಡು ಬಂತು ಅಂತ. ಅವರು ಯಾವ ರಾಜ್ಯ ಸರ್ಕಾರಗಳಿಗೂ ದುಡ್ಡು ಹಾಕದೇನೆ ಇಡೀ ದೇಶದಲ್ಲಿ ಇವತ್ತು 450 ಬೇರೆ ಬೇರೆ ಸ್ಕೀಮ್ಗಳಿದೆ. ಅದು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಡಿಯಲ್ಲಿ ಬರುತ್ತೆ. ಹೀಗಾಗಿ ಅದು ಬರಕ್ಕಾಗ್ಬೋದು, ಪ್ರವಾಹಕ್ಕಾಗ್ಬೋದು ಮತ್ತು ಕೋವಿಡ್ಗಾಗ್ಬೋದು. ಯಾವುದೇ ಮಧ್ಯವರ್ತಿಗಳು ಇಲ್ಲದೆ ನೇರವಾಗಿ ಬ್ಯಾಂಕ್ ಅಕೌಂಟ್ ಮತ್ತು ಆಧಾರ್ ಕಾರ್ಡ್ ಎರಡನ್ನೇ ಡೇಟಾಬೇಸನ್ನು ರಾಜ್ಯದಿಂದ ಕೇಂದ್ರಕ್ಕೆ ಕಳಿಸ್ಕೊಡ್ಲಾಗುತ್ತೆ. ನೇರವಾಗಿ ಅವ್ರಿಗೆ ಬರುತ್ತೆ. ಅದರಲ್ಲಿ ನೇಕಾರರಾಗ್ಬೋದು, ಸವಿತಾ ಸಮಾಜದವರಾಗ್ಬೋದು, ಅಥವಾ ಆಟೋ ಮತ್ತು ಟ್ಯಾಕ್ಸಿ ಡ್ರೈವರ್ಸ್ಗಳಾಗ್ಬೋದು, ಮತ್ತು ರೀಸೆಂಟಾಗಿ ಆಶಾ ಕಾರ್ಯಕರ್ತರಾಗ್ಬೋದು. ಪ್ರತಿಯೊಂದು ಅತ್ಯಂತ ಸ್ಪಷ್ಟವಾಗಿ ಬ್ಯಾಂಕ್ ಅಕೌಂಟಿಗೆ ಹಾಕಿದಂತಹ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ. ಹೀಗಾಗಿ ಮಧ್ಯವರ್ತಿಗಳ ಅವಕಾಶನೇ ಇಲ್ಲ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. 1 ವರ್ಷ ಪೂರೈಸಿದ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಅಭಿನಂದನೆಗಳು. ಶುಭ ಕೋರುವವರು ಅನಂತರಾಜು, ಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಉತ್ತರ ಜಿಲ್ಲಾ, ಬಿಜೆಪಿ. ಸರ್, ಖಂಡಿತ ಮಧ್ಯವರ್ತಿಗಳ ಯಾವುದೇ ಅವಕಾಶವಿಲ್ಲದಂತೆ ಸುಸೂತ್ರವಾಗಿ ಜನಸಾಮಾನ್ಯರಿಗೆ ಅನುಕೂಲವಾಗಿರೋ ರೀತಿಯೊಳಗೆ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಯಡಿಯೂರಪ್ಪನವರು ಮತ್ತು BJP ಸರ್ಕಾರ ಅಂತ ಹೇಳ್ತೀರಿ. ಇತ್ತೀಚೆಗೆ ತಾನೇ ಈ ಕೋವಿಡ್ ವಿಚಾರಕ್ಕೆ ಹೇಳೋದಾದರೆ, ಕೋವಿಡ್ ವಿಚಾರಗಳಿಗೆ 2,000 ಕೋಟಿ ಹಗರಣವಾಗಿದೆ ಅನ್ನುವಂಥ ಒಂದಷ್ಟು ಮಾತುಗಳು ಸಿದ್ದರಾಮಯ್ಯನವರು ಸಾಕಷ್ಟು ಪ್ರಮಾಣದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪರ್ಯಾಯ ನೀವು ಉತ್ತರ ಕೊಡ್ತಾ ಇರಬಹುದು. ಎಲ್ಲೋ ಒಂದು ಕಡೆಗೆ ಈ ಕೋವಿಡ್ ವಿಚಾರ ಸಾರ್ವಜನಿಕರಿಗೆ ಒಂದು ರೀತಿ ಭಯ ಹುಟ್ಟಿಸುವಂಥ ರೀತಿ, ಒಂದು ಕಡೆಗೆ ಇನ್ನೊಂದು ರೀತಿ ಭ್ರಷ್ಟಾಚಾರ, ಇವು ಎರಡರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೋಡಿ, ಕೋವಿಡ್ ಬಗ್ಗೆ ನಾನು ಅನೇಕ ಬಾರಿ ವಿಚಾರ ಮಾಡ್ತಾ ಇರ್ತೀನಿ. ಮಿಸ್ಮ್ಯಾನೇಜ್ಮೆಂಟ್ಗಳ ಬಗ್ಗೆ, ರಾಜ್ಯ ಸರ್ಕಾರಗಳ ಫೇಲ್ಯೂರ್ಗಳ ಬಗ್ಗೆ, ಆಸ್ಪತ್ರೆಗಳಲ್ಲಾಗುವಂಥ ನೆಗೆಟಿವ್ ವಿಷಯಗಳ ಬಗ್ಗೆ ನಾನು ಯಾವಾಗಲೂ ವಿಚಾರ ಮಾಡ್ತಾ ಇರ್ತೀನಿ. ನಮ್ಮಲ್ಲೇ ಏನಾದರೂ ಸಮಸ್ಯೆ ಆಯಿತಾ, ನಮ್ಮ ರಾಜ್ಯದಲ್ಲೋ ಅಥವಾ ಪಕ್ಕದ ರಾಜ್ಯದಲ್ಲೋ, ಅಥವಾ ನಮ್ಮ ಸರ್ಕಾರದ ಸಮಸ್ಯೆಯೋ, ಅಥವಾ ಇನ್ನೊಂದು ಪಾರ್ಟಿ ನಡೆಸ್ತಿರುವಂಥ ಸರ್ಕಾರವೋ, ಅಥವಾ ಕೇಂದ್ರ ಸರ್ಕಾರದಲ್ಲಿ ಸಮಸ್ಯೆ ಇದೆ. ಒಂದ್ಸಲಿ ನಾವು ಈ ಇಂಟರ್ನ್ಯಾಷನಲ್ ಮೀಡಿಯಾ ನಾವು ನೋಡ್ತಾ ಇರುವಾಗ ನಮಗೆ ಗೊತ್ತಾಗುತ್ತೆ, ಇಡೀ ಪ್ರಪಂಚ ಇವತ್ತು ಕೋವಿಡಿಂದ ತತ್ತರಿಸಿ ಹೋಗಿದೆ. ಅದರಲ್ಲಿ ಬಹುಶಃ ತುಂಬ ಒಳ್ಳೆಯ ರೀತಿಯಲ್ಲಿ ಅದು ಪ್ರಥಮ ಸ್ಟಾರ್ಟಿಂಗಲ್ಲಿ ನಾವು ಯಾವಾಗ ಯುರೋಪಿಯನ್ ಕಂಟ್ರೀಸು ಮತ್ತು ಅಮೇರಿಕಾ ಪೀಕಿಗೆ ಹೋಗಿತ್ತೋ ಆ ಸಮಯದಲ್ಲಿ ನಾವು ಮ್ಯಾನೇಜ್ ಮಾಡಿದ್ದಾಗಿರ್ಬೋದು, ಅಥವಾ ಇವತ್ತು ಪ್ರಿಪೇರ್ಡ್ ಆಗಿ ನಾವು ಮ್ಯಾನೇಜ್ ಮಾಡುವಂಥದ್ದಾಗಿರ್ಬೋದು. ಇದರಲ್ಲಿ ತುಂಬ ಸ್ಪಷ್ಟವಾಗಿ ನಮ್ಮ ದೇಶದ ಸರ್ಕಾರ ಇದನ್ನು ಹ್ಯಾಂಡಲ್ ಮಾಡಿದೆ. ಅಕ್ರಾಸ್, ನಾನು ಈ ರಾಜ್ಯ ನಮ್ಮದೇ ಪಾರ್ಟಿ ಅಂತಲ್ಲ, ತುಂಬ ಸ್ಪಷ್ಟವಾಗಿ. ಇನ್ನೊಂದು ನಮ್ಮಲ್ಲಿ ಮಿಸ್ಸಿಂಗ್ ಅಂತ ನನಗೆ ಅನ್ನಿಸ್ತಾ ಇದ್ದರೆ, ಇನ್ನೊಂದು ನಾವು ಏನು ಮಾಡಬಹುದು ಅಂತ ಹೇಳಿದರೆ, ಈಗಾಗಲೇ ಗೊತ್ತಿರೋದ್ರಿಂದ ಇದೊಂದು ಇಡೀ ಪ್ರಪಂಚ ಮೊದಲನೇ ಬಾರಿಗೆ ನೋಡಿರುವಂತಹ ಒಂದು ವೈರಸ್ ಆಗಿರೋದ್ರಿಂದ ಇದರ ಎಲ್ಲ ರಿಯಾಕ್ಷನ್ಗಳು ಹೊಸ ರೀತಿಯಲ್ಲೇ ಇರ್ತವೆ. ಅಂದರೆ ಒಂದು ದಿವಸ ಇದಕ್ಕೆ ವ್ಯಾಕ್ಸಿನೇಷನ್ ಅಂತಾರೆ, ಇನ್ನೊಂದು ದಿವಸ ಇಲ್ಲ ಅಂತಾರೆ, ಔಷಧಿ ಅಂತಾರೆ, ಇಲ್ಲ ಅಂತಾರೆ, ಅಥವಾ ಬೇರೆ ಬೇರೆ ಕನ್ಫ್ಯೂಷನ್ಗಳು ಇದು ವೈದ್ಯಕೀಯ ಲೋಕಕ್ಕೂ ಇದೆ, ಕೇವಲ ರಾಜಕೀಯ ಲೋಕ ಅಡ್ಮಿನಿಸ್ಟ್ರೇಷನ್ಗಲ್ಲ.
ಇದು ಮೊದಲನೇದಾಗಿ ಅದರಲ್ಲೂ ಕರ್ನಾಟಕದಲ್ಲಿ ನಾವು 1, 2, 3 ಅಲ್ಲಲ್ಲಿ ದಿನಕ್ಕೆ ಸಮಸ್ಯೆಗಳನ್ನು ನೋಡ್ತಾ ಹೋದರೆ, ನಾನು ಗ್ರೌಂಡಲ್ಲೂ ನಮ್ಮ ಕ್ಷೇತ್ರದಲ್ಲೂ ನಾನು ಸಮಸ್ಯೆಗಳನ್ನು ಬಗೆಹರಿಸುವಂಥ ರೀತಿಯನ್ನು ನೋಡಿದ್ರೆ, ಬೆಳಗ್ಗೆ ಮಧ್ಯಾಹ್ನಕ್ಕೆ ಬಂದಿರೋ ಕೇಸ್ಗಳನ್ನು ಸಾಯಂಕಾಲ ಶಿಫ್ಟ್ ಮಾಡಲಾಗುತ್ತೆ, ಬೆಳಗ್ಗೆ ಬಂದಿರೋ ಕೇಸನ್ನು ಮಧ್ಯಾಹ್ನ 2 ಗಂಟೆ ಒಳಗಡೆ ಶಿಫ್ಟ್ ಮಾಡಲಾಗುತ್ತೆ. ಅಲ್ಲಲ್ಲಿ ಸಮಸ್ಯೆಗಳಿದೆ, ಅಲ್ಲಲ್ಲಿ ತಪ್ಪಿದೆ, ಅದು ತಪ್ಪನ್ನು ಪ್ರತಿ ದಿವಸ ಸರಿ ಮಾಡಲೇಬೇಕು. ಹೀಗಾಗಿ ಅದನ್ನು ಅತ್ಯಂತ ಸ್ಪಷ್ಟವಾಗಿ, ಅತ್ಯಂತ ಆರ್ಗನೈಸ್ಡ್ ವೇ ಆಗಿ ಮಾಡಲಿಕ್ಕೆ ಮಾಡಿರೋದು ಅದು ನಮ್ಮ ರಾಜ್ಯ ಸರ್ಕಾರ ಅನ್ಬೋದು. ಇನ್ನು ಹಗರಣಕ್ಕೆ ವಿಷಯಗಳಿಗೆ ಬಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ವಿರೋಧ ಪಕ್ಷಗಳು ಏನಾದರೂ ಒಂದು ಆಗಲೇಬೇಕು. ಈಗಾಗಲೇ ಲೆಕ್ಕ ಕೊಡಿ ಅಭಿಯಾನದಲ್ಲಿ 5 ಮಂತ್ರಿಗಳು ಕೂತ್ಕೊಂಡು ಲೆಕ್ಕ ಕೊಟ್ಟಿದ್ದಾರೆ. ಖರ್ಚಾಗಿರೋದು ಅಂದರೆ ಈ ಪ್ರೊಕ್ಯೂರ್ಮೆಂಟ್ ಅಂದರೆ ನಾವೇನು ಬೇರೆ ಬೇರೆ ಮಾಸ್ಕನ್ನಾಗ್ಬೋದು, ಸ್ಯಾನಿಟೈಸರ್ಗಳನ್ನಾಗ್ಬೋದು, ಇದನ್ನೆಲ್ಲ ತೊಗೊಂಡಿದ್ದೀವಿ, ವೆಂಟಿಲೇಟರ್ಸ್ಗಳನ್ನು, ಇದನ್ನೆಲ್ಲವನ್ನು ತೊಗೊಂಡಿದ್ದು ಕೇವಲ 596 ಕೋಟಿಗಳು ಮಾತ್ರ. ಇದು ಲೆಕ್ಕ ಇದೆ, ಇದನ್ನು ಲೆಕ್ಕನ್ನು ಕೊಟ್ಟಿದ್ದಾರೆ. 596ರಲ್ಲಿ 2000 ಕೋಟಿ ಹಗರಣ ಆಗೋದು ಅನ್ನೋದು ಹಾಸ್ಯಾಸ್ಪದ ಅನಿಸುತ್ತೆ. ಸಿದ್ದರಾಮಯ್ಯನವರು ಸರ್ಕಾರ ಆಗ್ಬೋದು, ಅಥವಾ ಸಿದ್ದರಾಮಯ್ಯನವರು ಆಗ್ಬೋದು, ಅಥವಾ DKC ಆಗ್ಬೋದು, ಅವರ ಇಂಟರ್ನಲ್ ಕಾಂಪಿಟೇಷನ್ಗೆ ನಾನು ಇನ್ನೂ ಇದ್ದೀನಿ ಅನ್ನೋ ಕಾರಣಕ್ಕೆ ಅವರು ಏನೇನೋ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ ಮಾತ್ರ ಇದು ಯಾವುದನ್ನು ತಲೆ ಕೆಡಿಸ್ಕೊಳ್ಳದೆ ಜನರ ಜೊತೆ ಗಟ್ಟಿಯಾಗಿ ನಿಲ್ಲುವಂಥ ಪ್ರಯತ್ನ ಮಾಡ್ತಾ ಇದೆ. 1 ವರ್ಷ ಪೂರೈಸಿದ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಅಭಿನಂದನೆಗಳು. ಶುಭ ಕೋರುವವರು RS ಶ್ರೀನಿವಾಸ್, ಸದಸ್ಯರು, BBMP ಹೆಮ್ಮಿಗೆಪುರ. ಸರ್, ಖಂಡಿತ ಇದನ್ನು ಹೇಳುವಂಥ ಸಂದರ್ಭವಾಗಿ ಎಲ್ಲೋ ಒಂದು ಕಡೆಗೆ ನೋಡಿದ್ರೆ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂತಹ ಮಂತ್ರಿಗಳಲ್ಲಿ ಸಮನ್ವಯದ ಕೊರತೆ ಕಾಣಿಸ್ತಾ ಇದೆ ಅಂತ ಅನೇಕರು ಮಾತನಾಡ್ತಿದ್ದಾರೆ. ಒಂದು ಏನೋ ರಾಜ್ಯ ಸರ್ಕಾರ ಬರೋದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂತಹ ವಲಸಿಗ ಸಚಿವರು, ಈಗೇನು ಸಚಿವರಾಗಿದ್ದಾರೆ ಅವರು ವಲಸೆಯಿಂದ ಬಂದಂಥವ್ರು ಇರ್ಬೋದು, ಮೂಲ ಇರೋದು, ಇವರು ಮಧ್ಯದೊಳಗೆ ಸಮನ್ವಯತೆಯ ಕೊರತೆ ಏನಾದರೂ ಇದೆಯಾ? ಆ ಸಮನ್ವಯತೆ ಕೊರತೆ ಇದ್ದರೆ ನಿಮ್ಮ ಪ್ರಮುಖರನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ನೋಡಿ, ಮೊದಲನೇ ಮಾತು, ಸಮನ್ವಯ ಕೊರತೆ ನಿಭಾಯಿಸುವಷ್ಟು ಅತ್ಯಂತ ಹೆಚ್ಚು ವರ್ಷಗಳ ಕಾಲ ಅನುಭವಿ ರಾಜಕಾರಣಿಯಾಗಿರುವಂತಹ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ಅದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮಂತ್ರಿಗಳ ಖಾತೆ ಹಂಚಿಕೆ ಸಮಯದಲ್ಲಿ ಆಗಲೂ ಸಮಸ್ಯೆ ಆಗ್ಬೋದು, ಏನೋ ಆಗಿಬಿಡ್ಬೋದು ಅಂತ ಆಗಲೂ ಒಂದು ರೀತಿಯ ಕೋಲಾಹಲ ಸೃಷ್ಟಿಸುವಂಥ ಪ್ರಯತ್ನವಾಯಿತು. ಅದಾದ ನಂತರ ಉಸ್ತುವಾರಿ ಮಂತ್ರಿಗಳು ಕೊಡಬೇಕು ಅನ್ನೋ ಸಮಯದಲ್ಲೂ ಒಂದು ರೀತಿ ಏನೋ ಆಗಿಬಿಡುತ್ತೆ, ಇವ್ರಿಗೆ ಕೊಟ್ಟಿದ್ದು ಅವ್ರಿಗೆ ಇಷ್ಟ ಇಲ್ಲ, ಅವ್ರಿಗೆ ಕೊಟ್ಟಿದ್ದು ಇವರಿಗೆ ಇಷ್ಟ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಸಮಸ್ಯೆ ಆಯಿತು. ಅದಾದ ನಂತರ ಮಂತ್ರಿಮಂಡಲದ ಬೇರೆ ಬೇರೆ ಜವಾಬ್ದಾರಿ ಮತ್ತು ರೀಸೆಂಟ್ ಕೋವಿಡ್ ಸಮಯದಲ್ಲಿ ಏನು ಪರಿಹಾರ ಕಾರ್ಯಗಳಲ್ಲಿ ಅವರೆಲ್ಲರೂ ತೊಡಗಿಸ್ಕೊಂಡಿದ್ದಾರೆ. ವಿಶೇಷವಾಗಿ ಹಳಬರು ಅನುಭವಿಗಳು, ಜೊತೆಗೆ ನಮ್ಮ ಹತ್ರ ಬಂದಿರುವಂಥ ST ಸೋಮಶೇಖರ್ ಅವರಾಗಿರ್ಬೋದು, ಅಥವಾ ಡಾಕ್ಟರ್ ಸುಧಾಕರ್ ಆಗಿರಬಹುದು, ಅಥವಾ ಗೋಪಾಲಯ್ಯ ಅವರಾಗಿರ್ಬೋದು, ಭೈರತಿ ಅವರಾಗಿರ್ಬೋದು, ಎಲ್ಲ ಕೊಟ್ಟಿರುವಂಥ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಎಷ್ಟು ಜಿಲ್ಲೆಗಳಿಗಿದೆ ಈ ಕೋವಿಡಿನ ಸಮಯದಲ್ಲೂ ನಮಗೆ ಎಷ್ಟೋ ಬಾರಿ ಆಶ್ಚರ್ಯ ಅನಿಸುತ್ತೆ. ಕೋವಿಡಿನ ಸಮಸ್ಯೆಗಳು ಪ್ರತಿ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದಾರೆ, ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ತಮ್ಮ ಕ್ಷೇತ್ರದ ಜವಾಬ್ದಾರಿಯನ್ನು ಸ್ವಲ್ಪ ಬದಿಗೊತ್ತಿ ಬೇರೆ ಯಾರಿಗಾದರೂ ಆ ಸಮಯಕ್ಕೆ ಕೊಟ್ಟು ಇಡೀ ರಾಜ್ಯದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಮುಂದೆ ನಿಂತಿದ್ದಾರೆ. ಒಂದೇ ಒಂದು ಸಾರ್ವಜನಿಕ ಹೇಳಿಕೆಯನ್ನು ಯಾವುದೇ ರೀತಿಯಿಂದ ಯಾವುದೇ ಮಂತ್ರಿ, ಅದು ಹಳಬರಾಗಬಹುದು ಅಥವಾ ಹೊಸಬರಾಗಬಹುದು, ಯಾವುದನ್ನೂ ಕೊಟ್ಟಿಲ್ಲ. ಮೊನ್ನೆ ನಡೆದಂತಹ ಪ್ರೆಸ್ ಕಾನ್ಫರೆನ್ಸಲ್ಲಿ ತುಂಬ ಸ್ಪಷ್ಟವಾಗಿ ಪಕ್ಕದಲ್ಲಿ ಕೂತಿದ್ದೀವಿ, ನನಗೇನಾದರೂ ಸಮನ್ವಯ ಕೊರತೆ ಇದೆ ಅಂದರೆ ನಾನು ಇವ್ರಿಗೆ ಹೇಳಬೇಕು, ಇವ್ರು ನನಗೆ ಹೇಳಬೇಕು, ನಿಮ್ದು ಯಾವುದೂ ಇಲ್ಲ ಅಂತವ್ರು ಮಾಡುವಾಗ ರಾಜ್ಯದ ಜನತೆಗೆ ಒಟ್ಟಾಗಿ ಇವರೆಲ್ಲರಿಂದ ಒಳ್ಳೆಯದಾಗಬೇಕು, ಅದು ಆಗ್ತಾ ಇದೆ. 1 ವರ್ಷ ಪೂರೈಸಿದ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಅಭಿನಂದನೆಗಳು. ಶುಭ ಕೋರುವವರು ಕಿರಣ್ ಕುಮಾರ್, ಮುಖಂಡರು, ಬಿಜೆಪಿ, ಕೆಂಗೇರಿ ಉಪನಗರ. ಸರ್, ಯಡಿಯೂರಪ್ಪನವ್ರ ಸರ್ಕಾರ ಜನಸಾಮಾನ್ಯರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಅಥವಾ ಅವರು ಮೆಚ್ಚುವ ರೀತಿಯಲ್ಲಿ ಕಾರ್ಯನಿರ್ವಹಣೆ ಆಗ್ತಿದೆ ಅಂತ ನಿಮ್ಮ ಪ್ರಾಮಾಣಿಕ ಅಭಿಪ್ರಾಯ ಇದೆಯಾ? ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಬೇರೆ ಸರ್ಕಾರಗಳನ್ನು ನೋಡುವಾಗ ಸ್ಕೀಮ್ಗಳೇನು ತಂದರು, ಯಾವ ಕಾರ್ಯಕ್ರಮಗಳನ್ನು ಮಾಡಿದ್ರು, ಅಥವಾ ಯಾವುದನ್ನು ಬೆಟರ್ ಆಗಿ ಮಾಡಿದ್ರು, ಇದನ್ನೆಲ್ಲವನ್ನು ನೋಡ್ತಾರೆ. ವಿಶೇಷವಾಗಿ ಹಿಂದಿನ ಯಡಿಯೂರಪ್ಪನವರ ಸರ್ಕಾರದ ಸಾಧನೆಗಳನ್ನ ಹೇಳ್ತಾ ಹೋದರೆ ಬಹುಶಃ ನಾವು ಗಂಟೆಗಟ್ಟಲೆ ಮಾತಾಡ್ಬೋದು. ಅಂಥ ಒಂದು ಅದ್ಭುತ ಸರ್ಕಾರವನ್ನು ಯಡಿಯೂರಪ್ಪನವರು ಹಿಂದೆ ಕೊಟ್ಟಿದ್ದರು. ಆದರೆ ಈ 365 ದಿವಸಗಳ ಚಾಲೆಂಜ್ ಏನಿದೆಯಲ್ಲ, ಈ ಚಾಲೆಂಜನ್ನು ಹ್ಯಾಂಡಲ್ ಮಾಡುವ ರೀತಿ ಬಹುಶಃ ಬೇರೆ ಯಾವ ಸರ್ಕಾರ, ಯಾವ ಮುಖ್ಯಮಂತ್ರಿ ಆದ್ರೂ ಇದನ್ನು ನಾವು ಊಹಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅನುಭವ ಇರುವಂಥದ್ದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಅಧಿಕಾರಿಗಳನ್ನು ಹ್ಯಾಂಡಲ್ ಮಾಡುವಂಥ ರೀತಿಯಾಗಿರ್ಬೋದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಜೊತೆಗೆ
ಪಕ್ಷದ ಕಾರ್ಯಕರ್ತರು ಪ್ರತಿ ಗಲ್ಲಿಯಲ್ಲೂ ನಿಂತ್ಕೊಂಡು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ, ಅದ್ರ ಜೊತೆಗೆ ನಾವು ಕೈ ಜೋಡಿಸಬೇಕು ಅನ್ನುವ ಬೇರೆ ಉದಾಹರಣೆಯೇ ಇಲ್ಲ. ಹೀಗಾಗಿ ಸರ್ಕಾರ ಸಕ್ಸಸ್ಫುಲಿಯಾಗಿ ಹ್ಯಾಂಡಲ್ ಮಾಡಿದೆ ಅಂತ ಅನ್ಸುತ್ತೆ. 1 ವರ್ಷ ಪೂರೈಸಿದ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಅಭಿನಂದನೆಗಳು. ಶುಭ ಕೋರುವವರು ಸಂತೋಷ್ ಪಾರ್ಥಸಾರಥಿ, ಮಾಜಿ ಅಧ್ಯಕ್ಷರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಬಿಜೆಪಿ ಯುವ ಮೋರ್ಚಾ. ಖಂಡಿತ ಸರ್ಕಾರದ ವಿಚಾರವನ್ನು ಬಿಟ್ಟು ಸ್ವಲ್ಪ ಪಕ್ಷದ ವಿಚಾರಕ್ಕೆ ಬರುವಂಥದ್ದಾದರೆ, ಪಕ್ಷದೊಳಗೆ ಇತ್ತೀಚೆಗೆ ರಾಜ್ಯಸಭೆಗೆ ಹೋದಂಥವರು ಇಬ್ಬರೂ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರು, ಬಹುಶಃ ಯಾರಿಗೂ ಕೂಡ ಅವರ ಹೆಸರನ್ನೇ ಕೇಳೇ ಇಲ್ವೇನೋ ಅನ್ನುವಂಥ ವ್ಯಕ್ತಿಗಳನ್ನು ಕಳಿಸ್ಕೊಟ್ರೆ. ಮೊನ್ನೆ ತಾನೇ ವಿಧಾನ ಪರಿಷತ್ತಿಗೆ ಇಬ್ಬರು ವ್ಯಕ್ತಿಗಳು, 3 ಜನ ಎಲ್ಲರಿಗೂ ಪರಿಚಿತರಿದ್ದರು, ಇನ್ನಿಬ್ಬರು ವ್ಯಕ್ತಿಗಳು ಬಹುಶಃ ಇವರ ಅನ್ನುವಷ್ಟರ ಮಟ್ಟಿಗೆ ಆಶ್ಚರ್ಯವಾಗುವ ಮಟ್ಟಿಗೆ ಮಾಡಿದ್ರಿ. ಎಲ್ಲ ಒಂದು ಕಡೆಗೆ ಸಾಮಾನ್ಯ ಕಾರ್ಯಕರ್ತರನ್ನ BJP ರಾಜ್ಯಸಭೆಗೆ ಮತ್ತು ವಿಧಾನ ಪರಿಷತ್ತಿಗೆ ಕಳಿಸ್ಕೊಡೋದ್ರ ಮೂಲಕವಾಗಿ ಕಾರ್ಯಕರ್ತರನ್ನ ಹುರಿದುಂಬಿಸ್ತಾ ಇದೆಯೋ, ಅಥವಾ ಏನು ಒಂದು ರೀತಿಯ ಬಂಡವಾಳಶಾಹಿಗಳೋ ಅಥವಾ ಏನು ಪಟ್ಟಪತ್ರ ಹಿತಾಸಕ್ತಿಗಳಿಗೆ ಇದೊಂದು ಉತ್ತರ ಅಂತ ಅನ್ನಿಸ್ತಾ ಇದೆಯಾ? ನೋಡಿದಿ, ಅದು ಜನಸಂಘ ಆಗ್ಬೋದು ಅಥವಾ ಭಾರತೀಯ ಜನತಾ ಪಾರ್ಟಿ ಆಗ್ಬೋದು, ಸಾಮಾನ್ಯ ಕಾರ್ಯಕರ್ತನಿಗೆ ಅತ್ಯಂತ ಶ್ರೇಷ್ಠವಾದಂತಹ ಜವಾಬ್ದಾರಿಯನ್ನು ತುಂಬ ತಿರುಗಿಸಿ ತುಂಬ ಹೇಳಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಯಾರು ಸರ್? ಅವರು ಯಾವ ಬ್ಯಾಕ್ಗ್ರೌಂಡಿಂದ ಬಂದಿದ್ದರು? ಅವ್ರ ಜಾತಿ ಏನು? ಅವರ ತಂದೆ ತಾಯಿ ಯಾರಾಗಿದ್ದರು? ಅವ್ರು ಯಾರಾದರೂ ರಾಜಕೀಯದಲ್ಲಿದ್ದರಾ ಅಥವಾ ಹಣವಂತರಾಗಿದ್ದರಾ? ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶದ ಪ್ರಧಾನಮಂತ್ರಿಯನ್ನು ಅತ್ಯಂತ ಸಾಮಾನ್ಯ ಚಹಾ ಮಾರುವ ಹುಡುಗನನ್ನು ತಂದು ನಿಲ್ಲಿಸಿದಂತಹ ಪಾರ್ಟಿಗೆ ಇನ್ನು MLC ಸೀಟುಗಳು, ರಾಜ್ಯಸಭಾ ಸೀಟುಗಳು ಸಾಮಾನ್ಯರಿಗೆ ಕೊಡ್ತಾರೆ ಅನ್ನುವ ಯಾವ ಸಂಶಯವೇ ಇಲ್ಲ. ಇದನ್ನು ನಾವು ಕಾಲಕ್ಕೆ ಮಾಡ್ತಾ ಬಂದಿದ್ದೀವಿ. ಅದು ಅಟಲ್ಜಿ ಆಗ್ಬೋದು, ಅಥವಾ ಅಡ್ವಾಣಿಜಿ ಆಗ್ಬೋದು, ಅಥವಾ ರಾಜನಾಥ್ ಸಿಂಗ್ ಆಗ್ಬೋದು, ಅಥವಾ ಖುದ್ದು ರೈತನ ಮಗನಾಗಿರುವಂಥ ಯಡಿಯೂರಪ್ಪನವರು ಆಗ್ಬೋದು. ಸಾಮಾನ್ಯ ಜನರಿಗೆ ಜವಾಬ್ದಾರಿ ಮತ್ತು ಅಧಿಕಾರ ಕೊಡುವಂತಹ ಏಕೈಕ ಪಕ್ಷ, ಅದು ಅವರು ಕೆಲಸ ಮಾಡ್ತಾರೋ ಅನ್ನೋ ಏಕೈಕ ಎಲಿಜಿಬಿಲಿಟಿಯಲ್ಲಿ ಕೊಡುವಂಥ ಏಕೈಕ ಪಕ್ಷ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಂತ ಅತ್ಯಂತ ಗರ್ವವಾಗಿ ನಾನು ಮುಂದೆ ಹೇಳಲಿಕ್ಕೆ ಇಷ್ಟ. 1 ವರ್ಷ ಪೂರೈಸಿದ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಅಭಿನಂದನೆಗಳು. ಶುಭ ಕೋರುವವರು ನವೀನ್ ಯಾದವ್, ಅಧ್ಯಕ್ಷರು, ಯಶವಂತಪುರ ನಗರ ಮಂಡಲ, ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ. ಖಂಡಿತ, ಯಾಕಂದರೆ ಸಾಮಾನ್ಯರು ಹೋಗಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ರೀತಿಯ ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ನೀವು ರಾಜ್ಯ ಮತ್ತು ಕೇಂದ್ರದಿಂದ ಬಂದು ಇಲ್ಲಿಗೆ ಬರೋದಾದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರಗಳಿಗೆ ನೀವು ಅಧಿಕಾರವನ್ನು ತೆಗೆದುಕೊಂಡ ಮೇಲೆ ಈಗ ರಾಜ್ಯ ಸರ್ಕಾರ 1 ವರ್ಷ ಆದ ಹಿನ್ನೆಲೆಯೊಳಗೆ ಯಾವ ರೀತಿ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಥವಾ ಹೊಸ ಆಲೋಚನೆ, ಹೊಸ ಯೋಚನೆಗಳು ಏನಾದರೂ ಇಟ್ಕೊಂಡಿದ್ದೀರಾ? ನೋಡಿ, ನನಗೆ ಮತ್ತು ನಮ್ಮ ಪಕ್ಷದ ಹಳೆಯ ಅಂದರೆ ಈಗಿನ ಮುಂಚಿನ ಅಧ್ಯಕ್ಷರು ಯಾರಾಗಿದ್ದರು ಅವ್ರಿಗೆ ನಮಗೆ ಒಂದು ಡಿಫ್ರೆನ್ಸ್ ಏನಿತ್ತು ಅಂದರೆ, ಅವರಿಗೆ ಸಂಘಟನೆಯ ಒಂದು ಚಟುವಟಿಕೆ ಕೇವಲ ಒಂದು ಸಂಘಟನೆಯ ಚಟುವಟಿಕೆ ಆಗಿತ್ತು. ನನಗೆ ಒಂದು ಚಾಲೆಂಜ್ ಏನು ಬಂತು ಅಂದರೆ, 2 ಪಕ್ಷಗಳ ಕಾರ್ಯಕರ್ತರ ವಿಲೀನ ಆಗುವಂಥದ್ದು. ಅದು ಅಧಿಕಾರದಲ್ಲಿ ಇರುವಂಥ ಪಕ್ಷದ ಕಾರ್ಯಕರ್ತರ ಜೊತೆಗೆ ವಿರೋಧ ಪಕ್ಷದ ಒಂದು ಕಾರ್ಯಕರ್ತರನ್ನು ವಿಲೀನ ಆಯಿತು. ಹೀಗಾಗಿ ವಿಶಿಷ್ಟ ರೀತಿಯಲ್ಲಿ, ವಿಶೇಷವಾಗಿ ನಮ್ಮ ಸಚಿವರಾದ ಎಸ್ ಟಿ ಸೋಮಶೇಖರ್ ಅವರಿಗೆ ನಾನು ಹಿಂದೆ ಯಾವತ್ತೂ ಮಾತಾಡ್ಸಿರಲಿಲ್ಲ. ಬಹುಶಃ ಅವರು ಮೊದಲನೇ ಬಾರಿ ಮಾತಾಡಿರೋದೇ ಅವ್ರು ನಮ್ಮ ಪಕ್ಷಕ್ಕೆ ಸೇರಿದ ಮೇಲೆ ಅಂತ ಅಂದ್ಕೊಳ್ತೀನಿ. ಹೀಗಾಗಿ ಅವರು ನಮ್ಮ ಪಕ್ಷಕ್ಕೆ ಒಗ್ಗೊಳ್ತಾ ಇದ್ದಾರೆ. ನಾನು ವಿಶೇಷ ರೀತಿಯಲ್ಲಿ ಯಾವ್ಯಾವ ಪ್ರಯತ್ನಗಳನ್ನು ಮಾಡಬೇಕು ಅದನ್ನೂ ಮಾಡ್ತಾ ಇದ್ದೀನಿ. ನಮ್ಮ ಸಿದ್ಧಾಂತ, ನಮ್ಮ ನಡವಳಿಕೆ, ನಾವು ನಡೆದುಕೊಳ್ಳುವ ರೀತಿ ಇದೆಲ್ಲವನ್ನು ಹೊಸ ಕಾರ್ಯಕರ್ತರಿಗೆ ತೆಗೆದುಕೊಂಡು ಬಂದು ಅವರನ್ನು ನಮ್ಮ ಜೊತೆಯಲ್ಲಿ ದೇಶ ಕಟ್ಟುವ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳುವಂತಹ ಒಂದು ಬಲಿಷ್ಠ ನಿರ್ಧಾರವನ್ನು ನಾನು ಮಾಡಿದ್ದೀನಿ. ಅದನ್ನು ನಿಭಾಯಿಸುವ ರೀತಿಯಲ್ಲಿ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ. ಸರ್, ಖಂಡಿತ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಿಮ್ಮ ಕಚೇರಿ ಅಂತ್ಯೋದಯ ಭವನ ಏನಿದೆ, ಬಹುಶಃ ಇಡೀ ರಾಜ್ಯದಲ್ಲಿಯೇ ಮಂಗಳೂರನ್ನು ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಇದೆ ಅನ್ನುವಂತಹ ಒಂದು ಹೆಸರು. ನಿಮಗೆ ಅದು ಆಲೋಚನೆ ಯಾಕೆ ಬಂತು? ಇದು ಕಡೆಯ ಪ್ರಶ್ನೆ. ಯಾಕೆ ಸರ್ಕಾರದ 1 ವರ್ಷದ ಬಗ್ಗೆ ಎಲ್ಲ ಮಾತನಾಡಿದ್ದೇವೆ, ಕಚೇರಿಯ ಬಗ್ಗೆ ವಿಶೇಷವಾಗಿ ಹೇಳುವಂಥದ್ದಾದರೆ ಆ ಕಲ್ಪನೆ ನಿಮಗೆ ಹೊರಹೊಮ್ಮಿದ್ದಾದರೂ ಹೇಗೆ? ನೋಡಿ, ನನಗೆ ಒಂದು ವಿಷಯ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ನಾವು ದೇವಸ್ಥಾನಗಳನ್ನು ಅತ್ಯಂತ ಚೆನ್ನಾಗಿ ಮಾಡಬೇಕು, ದೇವಸ್ಥಾನಗಳಲ್ಲಿ ನೋಡಿದರೆ ಕಣ್ಣಿಗೆ ಆನಂದ ಕೊಡಬೇಕು, ದೇವಸ್ಥಾನದಲ್ಲಿ ಯಾವುದೇ ರೀತಿಯ ವಿಕೃತಿ ಇರಬಾರ್ದು. ಕಾರಣ ಏನು ಅಂದರೆ, ನಾವಲ್ಲಿ ಹೋಗೋದು ಒಂದು ಒಳ್ಳೆಯ ಭಾವನೆ ಇದ್ದಂಗೆ. ಹಾಗೆ ಸಂಘಟನೆಯ ಮಾಡುವಂಥ ಆ ಸ್ಥಳ ಏನಿದೆ ಅಲ್ಲ, ಆ ಸ್ಥಳದಲ್ಲಿ ಬಂದರೆ ಆ ರೀತಿಯ ದೇಶಭಕ್ತಿ ನಮಗನ್ನಿಸ್ಬೇಕು. ನಮ್ಮ ಪಕ್ಷ ನನ್ನಿಂದಲ್ಲ, ಅನಿಲ್ ಚಳಗೇರಿ ಆಗ್ಬೋದು ಅಥವಾ ಹಿಂದಿನ ಯಾರೇ ಅಧ್ಯಕ್ಷರಾಗ್ಬೋದು ಅವರಿಂದ ಅಲ್ಲ. ಆ ಪಕ್ಷ ಅದು ಏನಿದ್ರು ಅಲ್ಲಿ ಯಾರೋ ಬುನಾದಿ ಹಾಕಿಕೊಟ್ಟಿದ್ದಾರಲ್ಲ, ನಮಗೆ ಬೇಸ್ಮೆಂಟ್ ಹಾಕಿಕೊಟ್ಟಿದ್ದಾರಲ್ಲ, ಆ ಥರದ ಒಂದು ಕಚೇರಿ ಇರಬೇಕು. ಕಚೇರಿಯಲ್ಲಿ ಬಂದವ್ರಿಗೆ ಅನ್ನಿಸ್ಬೇಕು ಇದು ನನ್ನಿಂದಲ್ಲ, ಇದು ನಮ್ಮಿಂದ ಅನ್ನುವ ಭಾವನೆ. ಆ ಒಂದು ಕಾನ್ಸೆಪ್ಟನ್ನು ಮುಂದೆ ಇಟ್ಕೊಂಡು ಅನೇಕ ದಿವಸಗಳವರೆಗೆ ವಿಚಾರ ಮಾಡಿ ಆಫೀಸ್ ಈ ರೀತಿ ಇರಬೇಕು ಅನ್ನೋ ಕಲ್ಪನೆ ಬಹುಶಃ ನಮಗೆ ಆಫೀಸ್ ಓಪನ್ ಮಾಡೋಕ್ಕಿಂತ ಮುಂಚೆ
ಈ ಥರ ಇರಬೇಕು. ನಮ್ಮ ಪಕ್ಷದ ಮೂಲ ಸಿದ್ಧಾಂತವಾದ ಅಂತ್ಯೋದಯ ಅಂದರೆ ಕೊನೆಯ ಮನುಷ್ಯನ ಉದ್ಧಾರಕ್ಕೆ ಪಕ್ಷ ಇರೋದರಿಂದ ಅದೇ ಹೆಸರಲ್ಲಿ ಪಕ್ಷದ ಕಚೇರಿಯನ್ನು ಶುರು ಮಾಡಬೇಕು ಅಂತ ನಾವು ಸುಮಾರು ತಿಂಗಳುಗಳ ಹಿಂದೆನೇ ಪ್ಲಾನ್ ಮಾಡಿ ಆ ಕಚೇರಿಯನ್ನು ಶುರು ಮಾಡಿದ್ವಿ. ಖಂಡಿತ ಉತ್ತಮವಾಗಿರ್ತಕ್ಕಂಥ ಆಲೋಚನೆ ಇಟ್ಕೊಂಡು ಕಚೇರಿಯನ್ನು ಮಾಡಿದರೆ ಆ ಕಚೇರಿ ಬಹುಶಃ ಬೇರೆಯವರು ಕೂಡ ಮಾರ್ಗದರ್ಶಕವಾಗುವ ರೀತಿಯಲ್ಲಿದೆ. ಅದಕ್ಕೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಷ್ಟೊತ್ತು ನಮ್ಮ ಜೊತೆ ಒಳಗೆ ಸರ್ಕಾರದ ಸಾಧನೆಗಳು, ಯಡಿಯೂರಪ್ಪನವರು 365 ದಿವಸಗಳ ಕಾಲ ಹ್ಯಾಂಡ್ಲ್ ಮಾಡಿದಂಥ ರೀತಿ ನೀತಿ ರಿವಾಜುಗಳ ಬಗ್ಗೆ, ಹಾಗೆ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ತಲುಪುವಂಥ ಕುರಿತಂಥ ಅನೇಕ ವಿಚಾರಗಳು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಿಮಗೆ ಸುದ್ದಿ ಮೃದಂಗದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ವೀಕ್ಷಕರೇ, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಗರ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಚಳಗೇರಿ ಅವರ ಜೊತೆ ನಾವು ಇಷ್ಟೊತ್ತವರೆಗೂ ಮಾತನಾಡಿದ್ವಿ. ಯಡಿಯೂರಪ್ಪನವ್ರ ಸರ್ಕಾರ ಕೈಗೊಂಡಿರ್ತಕ್ಕಂಥ ಸಾಧನೆಗಳಿರ್ಬೋದು, ಆಮೇಲೆ ಮಂತ್ರಿಮಂಡಲಕ್ಕೆ ಯಾವುದೇ ರೀತಿಯಲ್ಲಿರ್ತಕ್ಕಂಥ ವ್ಯತ್ಯಾಸಗಳಿಲ್ಲ ಅನ್ನುವಂಥದ್ದು, ಎಲ್ಲರೂ ಕೂಡ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಜನಸಾಮಾನ್ಯರಿಗೆ ನೆರವಾಗುವ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಯಶವಂತಪುರ ಕ್ಷೇತ್ರದ ಏನು ಒಂದು ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥವರು ಆ ಕಚೇರಿನ ಮಾಡಿರ್ತಕ್ಕಂಥ ರೀತಿ ನೀತಿಗಳನ್ನು ನಿಮಗೆಲ್ಲರಿಗೂ ತಿಳಿಸಿದ್ದಾರೆ. ಹಾಗೆಯೇ ಮತ್ತೆ ಇನ್ನೊಮ್ಮೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಸುದ್ದಿ ಮೃದಂಗಕ್ಕೆ ನಿಮ್ಮ ಜೊತೆಗೆ ಬರ್ತೇನೆ. ನಮಸ್ಕಾರ.